ಗೈಸ್ ಇವತ್ತೊಂದು ಕಡೆ ರೂಫಿಂಗ್ ಇತ್ತು. ವಾತಾವರಣ ನೋಡ್ತಿದ್ರೆ ಯಾಕೋ ಮಳೆ ಬರುತ್ತೆ ಅಂತ ಅನಿಸ್ತಾ ಇದೆ. ಆದ್ರೂ ಸಹ ಇವತ್ತು ರೂಫಿಂಗ್ ಐಟಮ್ಸ್ನ ಇಲ್ಲಿ ಇಳಿಸಿದ್ದೀನಿ. ಇವತ್ತು ಏನಂದ್ರೆ 12x30 ಒಂದು ಫೈಬರ್ ಶೀಟ್ ಇದು ರೂಫಿಂಗ್ ಇತ್ತು. ಸೊ ಐಟಮ್ಸ್ ಎಲ್ಲ ತಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಸೊ ಇದರಲ್ಲಿ ಒಂದು ವಾಲ್ ಪಿಟ್ಟು, ಒಂದು ಕಂಬ, 4 ಟ್ರಸ್, 5 ಪರ್ಲಿನ್ ಬರುತ್ತೆ. ಅಂದಾಗೆ ಇದು 12 ಫೀಟ್ ಇದು ಫೈಬರ್ ಶೀಟ್ ಅಂತ ಹೇಳದ್ನಲ್ಲ. ಸೊ ಹಾಗಾಗಿ 1 ಪರ್ಲೈನ್ ಜಾಸ್ತಿ ಹಾಕ್ಲೇಬೇಕಾಗತ್ತೆ. ಸೊ ಇವತ್ತು ಬೆಳಿಗ್ಗೆ ಐಟಮ್ ಸ್ವಲ್ಪ ಲೇಟ್ ಆಗಿ ಬಂತು. ಹಾಗಾಗಿ ಬಣ್ಣ ಹೊಡೆಯೋಕೆ ಕೊಟ್ಟು ನಾನು ಸ್ವಲ್ಪ ಹೊಂಡ ಮಾಡಬೇಕಿತ್ತಲ್ಲ ಒಂದು ಕಂಬದ್ದು. ಸೊ ಅದನ್ನ ಮಾಡೋಣ ಅಂತ ಬಂದೆ ಇಲ್ಲಿ. ಸೊ ಫೈಬರ್ ಶೀಟ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ. ಇಲ್ಲಿ ಆಲ್ರೆಡಿ ಒಂದು ಮಾಡಿತ್ತಲ್ಲ, ಸೊ ಅದ್ರದ್ದು ಶೀಟ್ ತೆಗಿಬೇಕಿತ್ತು. ಸೊ ನಾಳೆ ತೆಗೆಯೋಣ ಅನ್ಕೊಂಡು ಒಂದು ಕಂಬ ನಿಲ್ಲಿಸಿ ಕಾಂಕ್ರೀಟ್ ಎಲ್ಲ ಹಾಕ್ತಾಯಿದ್ದೀನಿ. ಸೊ ಇವತ್ತೊಂದು ಕಾಂಕ್ರೀಟ್ ಹಾಕಿ ನಿಲ್ಲಿಸ್ಬಿಟ್ರೆ ನಾಳೆ ಸ್ವಲ್ಪ ಕಂಬ ಗಟ್ಟಿ ಆಗುತ್ತಲ್ಲ. ಸೊ ಹಾಗಾಗಿ ಇಲ್ಲಿ ಪಕಾಸಿ ಒಟ್ಟು 4 ಬರುತ್ತೆ. 3 ಪಕಾಸಿ ಗೋಡೆಗೆ ಹೋಗುತ್ತೆ, ಇನ್ನೊಂದು ಪಕಾಸಿ ಸ್ಲ್ಯಾಬ್ ಮೇಲೆ ಒಂದು ಸಣ್ಣದೊಂದು 2 ಫೀಟ್ ಇದು ಕಂಬ ಹಾಕಿ ಅಲ್ಲಿ ಫಿಟ್ಟಿಂಗ್ ಮಾಡಬೇಕು. ಸೊ ಇವತ್ತು ಹೋಗಿದ್ದೆ ಲೇಟ್ ಆಯ್ತಲ್ಲ, ಹಾಗಾಗಿ ಜಾಸ್ತಿ ಮಾಡಲಿಲ್ಲ ಇವತ್ತು. ಅದೊಂದು ಮೇಲ್ಗಡೆ ಕಂಬ ನಿಲ್ಸೋಕ್ಕೆ ಒಂದು ಪ್ಲೇಟ್ನ ಫಿಟ್ ಮಾಡಿದ್ದೀನಿ. ನಾಳೆ ಶೀಟ್ನ ತೆಗೆದು ಟೋಟಲ್ ಫಿನಿಶ್ ಮಾಡಿಬಿಡ್ಬೇಕು ನಾಳೆನೇ. ಸೊ ವರ್ಕಿಂದು ಫಸ್ಟ್ ಹಾಫ್ ಆಲ್ಮೋಸ್ಟ್ ಮುಗೀತು. ಇವಾಗ ಕಲರ್ ಒಂದಿನ ಫಿನಿಶ್ ಆಗುತ್ತೆ, ಅದು ಮುಗೀತು. ಸೊ ನಾಳೆ ವರ್ಕ್ ಫಿನಿಶ್ ಆದಮೇಲೆ ಫೈನಲ್ ವೀಡಿಯೋ ಹಾಕ್ತೀನಿ. ಆ್ಯಂಡ್ ಮಿಸ್ಟರ್ ಲೆಫ್ಟಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು.